ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಜನಾ. ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಇಂದು ಮೌಢ್ಯ ಎಂಬುದು ವಿಜೃಂಭಿಸುತ್ತಿದೆ. ಪವಾಡ, ನಂಬಿಕೆ, ದೇವರ ಹೆಸರಿನಲ್ಲಿ ದಾನ, ಧರ್ಮ, ಅಭಿಷೇಕ, ಸಾಮಾನ್ಯ ಸತ್ಯವನ್ನು ವಾಸ್ತವ್ಯವನ್ನು ನಂಬುವುದು ಪವಾಡವೇ? ದೇವಸ್ಥಾನದ ಬಾಗಿಲಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಕರನ್ನು ಅಭಿವೃದ್ಧಿಪಡಿಸಿದ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ ಎಂದು ಕೈಚಾಚಿ ಬೇಡುವುದು ನಂಬಿಕೆಯೇ? ಬಂದವರಿಗೆ ಮಾಡದ ದಾನ ಧರ್ಮ ದೇವರ ಹೆಸರಿನಲ್ಲಿ ಮಾಡುವುದು ಎಷ್ಟು ಸರಿ? ಗೆದ್ದಲು ಗಟ್ಟಿದ ಹುತ್ತಕ್ಕೆ ಹಾಲೆರೆಯುವುದು, ದೇವರ ಹೆಸರಿನಲ್ಲಿ ಅಭಿಷೇಕ ತೀರ್ಥ ಪ್ರಸಾದಗಳನ್ನು ವ್ಯಯ ಮಾಡುವುದು ಎಷ್ಟು ಸರಿ? ಕಾಣದ ದೇವರಿಗೆ ಅರಕೆಯ ಕುರಿಗಳಾಗುತ್ತಿದ್ದೇವೆ. ದೇವರ ಮೇಲೆ ನಂಬಿಕೆ ಇರಬೇಕು ನಿಜ, ಆದರೆ ಅದು ಮೌಢ್ಯದಿಂದ ಕೂಡಿಡಬಾರದು. ದೇವರ ಮೇಲೆ ಭಕ್ತಿ ಪ್ರೀತಿ ಇರಬೇಕೇ ವಿನಃ ಭಯವಿರಬಾರದು. ಈ ಮೌಢ್ಯವನ್ನು ಬಿತ್ತುವರೆ ಮಧ್ಯವರ್ತಿಗಳು. ಆಶೀರ್ವದಿಸುವ ದೇವರು ಮತ್ತು ಭಕ್ತರ ನಡುವೆ ಮಧ್ಯವರ್ತಿಗಳೇಕೆ? ನಮ್ಮ ಪೂರ್ವಜರೆಲ್ಲರೂ ಕಲ್ಲಿಗೆ ಕೈ ಮುಗಿದು ಬದುಕು ನಡೆಸಲಿಲ್ಲವೇ? ಅಂದರೆ ನಾವು ಸಹ ಕಾಣದ ದೇವರನ್ನು ಕಡಿಮೆ ಮಾಡಿ ಮೌಢ್ಯವನ್ನು ಹೊರದೂಡಿ ಪ್ರಕೃತಿಯನ್ನು ನಮಿಸಿ ಉಳಿಸಿ ಬೆಳೆಸೋಣ ಬನ್ನಿ. ಹಾಗೆ ಜಾನಪದ ತಜ್ಞ ವನಂ ಶಿವರಾಮುರವರು ಪ್ರಕೃತಿ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ನೋಡಿಕೊಂಡು ಬರೋಣ ಬನ್ನಿ. ಮಾನವ ಗುಡುಗು, ಸಿಡಿಲು, ಮಳೆ, ಬಿರುಗಾಳಿಗಳಲ್ಲದೆ ಕ್ಷಣ ಮಾತ್ರದಲ್ಲಿ ಆನೆಯಂಥದ್ದನ್ನು ಕಚ್ಚಿ ಸಾಯಿಸಿದ, ಹಾವುಗಳಂತವುದಕ್ಕೆ ಹೆದರಿದ, ಆಹಾರ ನೆರಳು ಆಶ್ರಯ ಕೊಟ್ಟ ಮರ ಕಗ್ಗತ್ತಲನ್ನು ಒಡೆದೋಡಿಸಿದ, ಸೂರ್ಯ ಚಂದ್ರ ನಕ್ಷತ್ರವನ್ನು ಗೌರವಿಸಿದ, ಹಣ್ಣು ಕಾಯಿ ಅರ್ಪಿಸಿ ಪೂಜಿಸಿದ, ಪ್ರಾಣಿಗಳ ಬಲಿ ಕೊಟ್ಟ. 6-7 ದಶಕಗಳ ಕಾಲದವರೆಗೂ ಗ್ರಾಮ ದೇವತೆಗೆ ಗುಡಿಗಳಿಲ್ಲ, ಬಾಗಿಲಿಲ್ಲದ ಮಂಟಪ ಮಾತ್ರ. ನೆಟ್ಟ ಕಲ್ಲೇ ದೇವರು, ಅಲ್ಲಿ ಮೂರ್ತಿ ಇಲ್ಲ. ಮಕ್ಕಳು ದನ ಕುರಿಗಳಿಗೆ ತೊಂದರೆಯಾದರೆ ಗುಡಿಗೆ ಹೋಗಿ ತಂಪು ತೋರಿಕೊಂಡು ಬರುವುದು ಇತ್ತು. ಪೂಜಾರಿ ಇಲ್ಲ, ತಮಗೆ ತೋಚಿದಂತೆಯೇ ಪೂಜೆ. ಗ್ರಾಮ ದೇವತೆಗಳ ಹಬ್ಬದಲ್ಲಿ ಹಾರತಿ, ತಂಬಿಟ್ಟು, ಮಡಿಯನ್ನ. ನಿಧಾನಕ್ಕೆ ಗುಡಿಗಳ ನಿರ್ಮಾಣ. ಕಲ್ಲು ದೇವರಿಗೆ ಮುಖಸಿರಿ, ಪೂಜಾರಿ ತೀರ್ಥ ಪ್ರಸಾದ ಆರಂಭವಾದವು. ಮಂಗಳಾರತಿ ತಟ್ಟೆ ಬಂತು. ಪೂಜಾರಿಗೆ ಕೊಡುಗೆ ಭೂಮಿ, ಅದನ್ನು ಹುತ್ತು ಬಿತ್ತು ಬೆಳೆದು ಕೊಡಲಾಯಿತು. ಊರವರು ಅವನ ಕೈಗೆ ಹಣ್ಣು ಕಾಯಿ ಕೊಟ್ಟು ಕೈ ಮುಗಿದು ದೂರ ನಿಂತರು. ಅಯ್ಯನೂರಿಗೆ ಅಕ್ಕಿ ಬೆಲ್ಲ, ಅಮ್ಮನೋರು ಮಾಡಿಕೊಟ್ಟ ಬೆಲ್ಲದನ್ನ ಮೊಸರನ್ನವನ್ನು ಪ್ರಸಾದವೆಂದು ಸ್ವೀಕರಿಸಿದರು. ಇಂದೆಲ್ಲಾ ಹಳ್ಳಿಗರು ಹಣ್ಣು ಕಾಯಿ ಹೊಡೆದರು, ಕಡ್ಡಿ ಕರ್ಪೂರ ಹಚ್ಚಿದರು. ಬೆಲ್ಲದನ್ನ ಮೊಸರನ್ನ ಗಿಣ್ಣುಗಳ ತಳಿಗೆ ಮಾಡಿ ಅಲ್ಲಿದ್ದವರಿಗೆ ಕೊಟ್ಟು ಅವರು ತಿಂದರು. ಉಳಿದಿದ್ದನ್ನು ನೆಂಟರಿಷ್ಟರೊಡನೆ ಉಂಡರು. ಬೆತ್ತಲೆ ಸೇವೆ, ಕೊಂಡ ಹಾಯುವುದು, ಬಾಯಿಗೆ ಬೀಗ ಮುಂತಾದವುಗಳು ಸೇರಿಕೊಂಡವು. ಇಂತಹ ಕೆಲವು ಮೌಢ್ಯಾಚರಣೆಗಳನ್ನು ಬಿಟ್ಟರೆ ಪ್ರಕೃತಿಗೆ ಹೆಚ್ಚಿನ ಅಪಾಯ ತರುವ ಆಚರಣೆಗಳಿರಲಿಲ್ಲ. ಅನಂತರ ಬಂದಿತು ನೋಡಿ, ಹೋಮ ಹವನಗಳ ಹೆಸರಿನಲ್ಲಿ ವಸ್ತುಗಳನ್ನು ಸುಡುವುದು, ಎಣ್ಣೆಯ ಮಜ್ಜನ ಬೆಣ್ಣೆಯ ಅಲಂಕಾರಗಳ ಹೆಸರಿನಲ್ಲಿ ಹಾಲು ಮೊಸರು ಜೇನುಗಳೆಲ್ಲ ಅಪವ್ಯಯವಾಗತೊಡಗಿದವು. ಒಟ್ಟಾರೆ ನಾನಿಲ್ಲಿ ಹೇಳಬೇಕೆಂದಿರುವುದು, ಗ್ರಾಮೀಣ ಸಂಸ್ಕೃತಿಯಲ್ಲಿ ದೇವರ ತಿಂಡರು ಹೆಸರಿನಲ್ಲಿ ಕೂಡ ಯಾವುದೇ ಆಹಾರ ವಸ್ತುಗಳು ಅಪವ್ಯಯವಾಗುತ್ತಿರಲಿಲ್ಲ. ವೈದಿಕ ಸಂಸ್ಕೃತಿಯ ಪ್ರವೇಶದಿಂದಾಗಿ ಹೋಮ ಹವನದ ಹೆಸರಿನಲ್ಲಿ ಅವುಗಳನ್ನು ಬೆಂಕಿಯಲ್ಲಿ ಸುಟ್ಟು ವ್ಯರ್ಥ ಮಾಡುವ ಪರಿಪಾಠ ಬೆಳೆಯುತ್ತಾ ಹೋಯಿತು. 4 ಬಗೆಯ ಹೋಮ ಹವನಗಳು. ಸತ್ಯನಾರಾಯಣ ಪೂಜೆ ಇಲ್ಲದ ಗೃಹ ಪ್ರವೇಶ ಇಂದು ಇಲ್ಲವೇ ಇಲ್ಲ. ಆಯುಧ ಪೂಜೆಯ ದಿನವೊಂದರಲ್ಲಿ ಹೊಡೆದು ವ್ಯರ್ಥ ಮಾಡುವ ಬೂದುಕುಂಬಳಕಾಯಿ. ಬೂದುಕುಂಬಳಕಾಯಿಯನ್ನು ಬೆಳೆಯಲು ಎಷ್ಟೆಲ್ಲ ನೀರು, ಪರಿಶ್ರಮ, ಬಂಡವಾಳ ಖರ್ಚಾಗಿರಬಹುದು. ರಕ್ತದ ಸಂಕೇತ ಹೊತ್ತ ಆ ಕುಂಬಳಕಾಯಿ ಆದಿಬೀದಿಯಲ್ಲೆಲ್ಲ ಎಷ್ಟೆಲ್ಲ ನೈರ್ಮಲ್ಯವನ್ನು ಉಂಟು ಮಾಡುತ್ತಿದೆ. ತಿಥಿ ಶ್ರಾದ್ದ ಹೆಸರಿನಲ್ಲಿ ಹರಿಯುವ ನೀರಿಗೆ ಎಸೆಯುತ್ತಿರುವ ವಸ್ತುಗಳು, ವಿಸರ್ಜಿಸುತ್ತಿರುವ ಗಣೇಶನ ಮೂರ್ತಿಗಳು ನೀರಿಗೆ ಎಷ್ಟೆಲ್ಲ ಕೊಳೆಯನ್ನು ವಿಷವನ್ನು ಸೇರಿಸುತ್ತಿದೆ. ಇಂದು ಗಂಧದ ಕಡ್ಡಿ ಎಂಬ ಊದುಗಡ್ಡಿಗೆ ಬಳಸುತ್ತಿರುವ ರಾಸಾಯನಿಕದ ಪರಿಣಾಮವೇನು? ದೇವರ ಹಳೆಯ ಫೋಟೋಗಳು ಎಲ್ಲೆಲ್ಲೂ ಎಸೆಯಲ್ಪಡುತ್ತಿವೆ. ಅವುಗಳಿಗೆ ಅಳವಡಿಸಿರುವ ಗಾಜುಗಳಿಂದ ಆಗುವ ಅವಘಡಗಳೆಷ್ಟು? ಹೀಗೆ ಹಲವು ಪ್ರಶ್ನೆಗಳು ಪ್ರಜ್ಞಾವಂತರನ್ನು, ಪರಿಸರ ಪ್ರಿಯರನ್ನು ಕಾಡುತ್ತಿವೆ. ಅಷ್ಟಕ್ಕೂ ದೇವರು ಮತ್ತು ಭಕ್ತರ ನಡುವೆ ಪೂಜಾರಿ ಏಕೆ? ಮಂಗಳಾರತಿ ತಟ್ಟೆ ಏಕೆ? ಭಕ್ತರಿಗೆ ಎಲ್ಲ ಕೊಡುವ ದೇವರಿಗೆ ಅರಕೆ ಏಕೆ? ಉಂಡಿ ಏಕೆ? ವಜ್ರ ವೈಡೂರ್ಯಗಳೇಕೆ? ದೇವರಿಗೆ ಕೈ ಮುಗಿದರಷ್ಟೇ ಸಾಲದೆ? ಬನ್ನಿ, ಮೌಢ್ಯವನ್ನು ತೊರೆಯೋಣ, ಪ್ರಜ್ಞಾವಂತರಾಗೋಣ.